ಅಣ್ಣ ತಮ್ಮದಿರು ಇರ್ತಾರೆ ನೋಡಿ, ಚಿಕ್ಕಪ್ಪ ದೊಡ್ಡಪ್ಪದಿರ ಮಕ್ಕಳುಗಳು. ಅವ್ರು ಮಾಡೋ ಹೇಸಿಗೆ ತಿನ್ನೋ ಕೆಲಸ ಏನು ಗೊತ್ತಾ? 10 ಅಡಿ 20 ಅಡಿ ಜಾಗ ನಂದು, ಇದು ನನಗೆ ಸೇರಬೇಕು, ಈ 10 ಅಡಿ ನಂದು, ಆ 20 ಅಡಿ ನಂದು, ಇದಿಷ್ಟು ನಂದು, ಅದಿಷ್ಟು ನಿಂದು ಅಂತ ಜಗಳ ಕಾಯೋದು. ಆಮೇಲೆ ಸ್ವಂತ ಅಪ್ಪನ ಹತ್ರನೇ ಮೋಸ ಮಾಡಿ ನಮಗೆ ಜಾಸ್ತಿ ಕೊಡು ಜಮೀನು ಅಂತ ಅವ್ರ ಹತ್ರ ಅವ್ರಿಗೇನೋ ಒಂಥರ ಕಳ್ತನದಲ್ಲಿ ಸೈನ್ ಹಾಕಿಸ್ಕೊಳ್ಳೋದು. ಅವ್ರಿಗೆ ಮೋಸ ಮಾಡಿ ಹೆಚ್ಚಿಗೆ ಮನೆ ಅಥವಾ ಜಮೀನನ್ನು ತಗೊಳ್ಳೋದು. ಇವೆಲ್ಲ ಹೇಸಿಗೆ ಕೆಲಸಗಳನ್ನ ಮಾಡಿರ್ತಾರೆ ಮಕ್ಕಳುಗಳು. ಅಂಥವ್ರಿಗೆ ಏನಾಗುತ್ತೆ ಗೊತ್ತಾ? ಈ ಕ್ಷಣ ಚೆನ್ನಾಗಿರ್ತಾರೆ ಅವ್ರಿಗೆ. ಮುಂದೆ ಜನ್ರೇಷನ್ ಬರುತ್ತೆ ನೋಡಿ, ನೆಕ್ಸ್ಟ್ ಜನ್ರೇಷನು ಅವ್ರ ಮಕ್ಕಳು ಅಥವಾ ಅವ್ರ ಮಕ್ಕಳು, ಅವ್ರು ಏನಾಗುತ್ತೆ ಗೊತ್ತಾ? ಒಂದು ಚೂರು ಆ ಜಾಗನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅವರು ಕೇರ ಫುಟ್ಪಾತ್ ಭೂಮಿ ಮೇಲೆ ಅವ್ರಿಗೆ ಒಂದಡಿ ಜಾಗನ ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅದನ್ನು ನಾನು ಕಣ್ಣಾರೆ ನೋಡಿಬಿಟ್ಟಿದ್ದೀನಿ. ತುಂಬ ಘಟನೆಗಳು ನಡೆದುಬಿಟ್ಟಿದ್ದಾವೆ. ಅಂಥವ್ರಿಗೆಲ್ಲ ನಾನು ಹೇಳ್ತಾ ಇದ್ದೀನಿ ಕೇಳಿ. ಮೊದಲು 6 ಅಡಿ 3 ಅಡಿ ಅಂತ ಇತ್ತು. ಇವಾಗ ಬೆಂಗಳೂರಲ್ಲಿ TR ಮಿಲ್ಲಲ್ಲಿ ನೋಡಿ, ಬನಶಂಕರಿಲಿ ಬಂದು 3 ಅಡಿ ಅಗಲ, ಮಣ್ಣು ಮುಚ್ಚಿದ್ರೆ ನಿಮ್ಮ ತಲೆ ಕಾಣ್ತಾ ಇರುತ್ತೆ. ಹಿಂಗೆ ಗಿಡ ನೆಟ್ಟಕ್ಕೆ ಹಿಂಗೆ ಅಗೀತೀವಲ್ಲ, ಹಿಂಗೆ ಅಗಿದ್ರೆ ನಿಮ್ಮ ತಲೆ ಕಾಣ್ತಾ ಇರುತ್ತೆ. ಅಷ್ಟೇ ನಿಮ್ಮ ಜಾಗ. ಬರೆದಿಟ್ಕೊಂಬಿಡಿ ಅದನ್ನು.